ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ರಹಸ್ಯವೆಲ್ಲವೂ ಕೂಡ ಮೊಬೈಲ್ಗಳಲ್ಲೇ ಅಡಗಿದೆಯಾ? ಚಿನ್ನಯ್ಯ, ಜಯಂತ್, ಮಟ್ಟಣ್ಣವರ್, ಅಭಿಷೇಕ್ ಮೊಬೈಲ್ಗಳನ್ನು ಎಸ್ಐಟಿ ಸೀಸ್ ಮಾಡಿರೋದಾದರೂ ಯಾಕೆ? ಲೊಕೇಶನ್, ಚಾಟ್ಗಳು ಮತ್ತು ಒಂದು ಕಡೆ ಸ್ಕ್ರೀನ್ ಮಿರರ್ ಇದೆಲ್ಲವನ್ನೂ ಕೂಡ ಎಸ್ಐಟಿ ಬಯಲಿಗೆಳೆದು ಸತ್ಯವನ್ನು ಹೊರಹಾಕುತ್ತಾ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಕುತೂಹಲ. ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ಜೋರಾಗಿದೆ. ಬುರುಡೆ ಪ್ರಕರಣವನ್ನ ಭೇದಿಸಲು ಅಖಾಡಕ್ಕೆ ಇಳಿದಿರೋ ಎಸ್ಐಟಿ ಎಲ್ಲಾ ದಾಖಲೆಗಳನ್ನು ಕಲೆ ಹಾಕ್ತಾಗಿದೆ. ಸಾಕ್ಷಿಗಳನ್ನ ಮುಂದಿಟ್ಕೊಂಡು ವಿಚಾರಣೆ ಮಾಡ್ತಾಗಿದೆ. ಇದರ ಜೊತೆಗೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದಲ್ಲಿ ಯಾರೆಲ್ಲರೂ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗಿತ್ತು, ಅವರೆಲ್ಲರ ಮೊಬೈಲ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆ ಮೊಬೈಲ್ಗಳಲ್ಲೇ ಎಲ್ಲಾ ರಹಸ್ಯ ಅಡಗಿದೆ ಅಂತ ಹೇಳಲಾಗ್ತಾಗಿದೆ. ಜಯಂತ್, ಚಿನ್ನಯ್ಯ, ಮಟ್ಟಣ್ಣನವರ್, ಅಭಿಷೇಕ್ ಮೊಬೈಲ್ಗಳು ಸೀಸ್. 9 ಮೊಬೈಲ್ಗಳಲ್ಲಿ ಅಡಗಿದ್ಯಾ ಧರ್ಮಸ್ಥಳದ ಬುರುಡೆ ರಹಸ್ಯ. ಕಾಲ್ ಡೀಟೇಲ್ಸ್ ಟ್ರ್ಯಾಕರ್ನಿಂದ ಎಲ್ಲ ಸತ್ಯವೂ ಆಚೆ ಬರುತ್ತೆ. ಧರ್ಮಸ್ಥಳ ಪ್ರಕರಣದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಒಂದು ಬುರುಡೆ. ಆ ಬುರುಡೆ ಇಟ್ಕೊಂಡು ಬಂದಿದ್ದರಿಂದಲೇ ಚಿನ್ನಯ್ಯನ ಆರೋಪಕ್ಕೆ ಎಲ್ಲರೂ ಬೆಲೆ ಕೊಟ್ಟಿದ್ರು. ಆತ ಹೇಳಿದಂತೆ 17 ಸ್ಥಳಗಳನ್ನ ಅಗೆದು ನೋಡಲಾಗಿತ್ತು. ಆ ಬುರುಡೆ ರಹಸ್ಯವನ್ನೇ ಭೇದಿಸಲು ಈಗ ಎಸ್ಐಟಿ ತನಿಖೆ ಮಾಡ್ತಾಗಿದೆ. ಮಟ್ಟಣ್ಣನವರ್, ಜಯಂತ್ ಅವರನ್ನ ನಿರಂತರವಾಗಿ ವಿಚಾರಣೆ ಮಾಡ್ತಾಗಿದೆ. ಜೊತೆಗೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 9 ಮೊಬೈಲ್ಗಳನ್ನ ವಶಪಡಿಸಿಕೊಂಡ ಎಸ್ಐಟಿ ಆ ಮೊಬೈಲ್ಗಳ ಮೂಲಕವೇ ತಮಗೆ ಬೇಕಾದ ಸಾಕ್ಷಿಯನ್ನ ಕಲೆ ಹಾಕಲು ಮುಂದಾಗಿದೆಯಂತೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಇಲ್ಲದೆ ಯಾರು ಏನನ್ನು ಮಾಡೋದಕ್ಕೆ ಆಗ್ತಾಗಿಲ್ಲ. ಏನಾದ್ರೊಂದು ಮಾಡಬೇಕಾದ್ರೆ ಯಾರಿಗಾದ್ರೂ ಕಾಲ್ ಮಾಡಲೇಬೇಕು. ದಾಖಲೆಗಳನ್ನೆಲ್ಲ ಮೊಬೈಲ್ನಲ್ಲೇ ಇಟ್ಟುಕೊಳ್ಳಬೇಕು. ಫೋಟೋಗಳು, ವಿಡಿಯೋಗಳು, ಕೊನೆಗೆ ಹಣದ ವ್ಯವಹಾರಗಳನ್ನು ಮೊಬೈಲ್ ಮೂಲಕವೇ ಮಾಡುವಂತೆ ಆಗಿದೆ. ಅದೇ ಕಾರಣಕ್ಕೆ ಏನೇ ಮಾಡಿದ್ರು ಅದರ ದಾಖಲೆಗಳು ಮೊಬೈಲ್ನಲ್ಲೇ ಸಿಗತ್ತೆ ಅಂತ ತೀರ್ಮಾನಿಸಿರೋ ಎಸ್ಐಟಿ ಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ, ಮಟ್ಟಣ್ಣನವರ್, ಜಯಂತ್, ಯೂಟ್ಯೂಬರ್ ಅಭಿಷೇಕ್ ಅಂತ ಒಟ್ಟು 9 ಮೊಬೈಲ್ಗಳನ್ನ ವಶಪಡಿಸಿಕೊಂಡಿದೆ. ಚಿನ್ನಯ್ಯ ತಿಮರೋಡಿ ಮನೆಯಲ್ಲಿ ಉಳಿದುಕೊಂಡಿದ್ದ ಅನ್ನೋದು ಗೊತ್ತಾಗ್ತಾಗಿದ್ದಂತೆ ತಿಮರೋಡಿ ಮನೆ ಮೇಲೆ ದಾಳಿ ಮಾಡಿದ್ದ ಎಸ್ಐಟಿ ಅಲ್ಲಿ ಚಿನ್ನಯ್ಯನಿಗೆ ಸಂಬಂಧಿಸಿದ ವಸ್ತುಗಳನ್ನ ವಶಪಡಿಸಿಕೊಂಡಿತ್ತು. ಅದೇ ವೇಳೆ ಚಿನ್ನಯ್ಯನ ಮೊಬೈಲ್ ಸಹ ಸಿಕ್ಕಿತ್ತು. ಆಗಲೇ ಚಿನ್ನಯ್ಯನ ಮೊಬೈಲ್ ರಿಟ್ರೀವ್ಗೆ ಎಸ್ಐಟಿ ತೀರ್ಮಾನ ಮಾಡಿತ್ತು. ಚಿನ್ನಯ್ಯನ ಕೋಣೆಯಲ್ಲಿದ್ದ 2 ಮೊಬೈಲ್ FSLಗೆ ಕಳಿಸಿ ಮೊಬೈಲ್ನಲ್ಲಿದ್ದ ಡೇಟಾ ಸಂಗ್ರಹಕ್ಕೆ ಮುಂದಾಗಿತ್ತು. ಈಗ ಅದರ ಜೊತೆಗೆ ಮಟ್ಟಣ್ಣ, ಜಯಂತ್ ಮೊಬೈಲ್ಗಳನ್ನು ಕಳಿಸಲಾಗಿದೆ. ಚಿನ್ನಯ್ಯನ ಮೊಬೈಲ್ನಲ್ಲಿ ತಮಗೆ ಬೇಕಾದ ಎಲ್ಲಾ ಸಾಕ್ಷಿಗಳು ಸಿಕ್ಕೇ ಬಿಡುತ್ತೆ. ಕಾಲ್ ರೆಕಾರ್ಡ್ಸ್, ಚಾಟಿಂಗ್ ರಹಸ್ಯ ಎಲ್ಲವೂ ಸಿಗಬಹುದು ಅಂತ ಎಸ್ಐಟಿ ತೀರ್ಮಾನಿಸಿತ್ತು. ಆದರೆ ಆ ಮೊಬೈಲ್ನಲ್ಲಿ ಎಲ್ಲಾ ದಾಖಲೆಗಳು ಡಿಲೀಟ್ ಆಗಿವೆಯಂತೆ. ಕಾಲ್ ರೆಕಾರ್ಡ್ ಸಮೇತ ಎಲ್ಲವನ್ನೂ ಡಿಲೀಟ್ ಮಾಡಲಾಗಿದೆಯಂತೆ. ಇದರಿಂದ ನಿರಾಸೆಗೊಂಡಿರೋ ಎಸ್ಐಟಿ ಚಿನ್ನಯ್ಯನ ಮೊಬೈಲ್ ದಾಖಲೆಗಳನ್ನ ಹೇಗಾದ್ರೂ ಮಾಡಿ ತೆಗೆಯಲು ಮುಂದಾಗಿದೆ. ಮೊಬೈಲ್ ರಿಟ್ರೀವ್ ಮೂಲಕ ಅಳಿಸಿದ್ದನ್ನೆಲ್ಲ ಮತ್ತೆ ಓಪನ್ ಮಾಡಲು
FSLಗೆ ಕಳಿಸಲಾಗಿದೆ. ಈ ಹಿಂದೆ ಚಿನ್ನಯ್ಯನ ಮೊಬೈಲ್ನಲ್ಲೇ ಬುರುಡೆ ರಹಸ್ಯ ಅಡಗಿದೆ ಅಂತ ಹೇಳಲಾಗಿತ್ತು. ಆದರೆ ಬುರುಡೆ ತಂದಿರೋದು ಚಿನ್ನಯ್ಯ ಮಾತ್ರ ಅಲ್ಲ, ಬಂಗ್ಲೆಗುಡ್ಡದ ಕಾಡಿಗೆ ಮಟ್ಟಣ್ಣನವರ್ ಸಹ ಹೋಗಿದ್ರು ಅನ್ನೋದು ಗೊತ್ತಾಗಿತ್ತು. ಅದಕ್ಕೆ ಮಟ್ಟಣ್ಣನವರ್ಗೆ ಸೇರಿದ 2 ಮೊಬೈಲ್ಗಳನ್ನು ಸೀಸ್ ಮಾಡಿಕೊಳ್ಳಲಾಗಿದೆ. ಜಯಂತ್ ಅವರ 3 ಮೊಬೈಲ್, ಮಟ್ಟಣ್ಣನವರ 2 ಮೊಬೈಲ್, ಅಭಿಷೇಕ್ಗೆ ಸೇರಿದ 2 ಮೊಬೈಲ್, ಚಿನ್ನಯ್ಯನ 1 ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡೆದ SIT 6 ತಿಂಗಳ ಕಾಲ್ ಡೀಟೇಲ್ಸ್ ಬಗ್ಗೆ ಪರಿಶೀಲನೆ ಮಾಡ್ತಾಗಿದ್ಯಂತೆ. ಮೊಬೈಲ್ ದಾಖಲೆಗಳನ್ನ ರಿಟ್ರೀವ್ ಮಾಡಿದ್ರೆ ಹಲವು ವಿಚಾರಗಳು ಗೊತ್ತಾಗೋ ಸಾಧ್ಯತೆ ಇದೆ. ಮೊಬೈಲ್ ಟ್ರ್ಯಾಕರ್ ಮೂಲಕ ಲೊಕೇಶನ್ ಬಗ್ಗೆ ಶೋಧ ಮಾಡಬಹುದು. ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತ್ರ ಮಾಡಿದವರು ಎಲ್ಲರೂ ಒಂದೇ ಕಡೆಗಿದ್ರ ಯಾವ ಟೈಮ್ನಲ್ಲಿ ಎಷ್ಟೊತ್ತಿದ್ರು ಅನ್ನೋದನ್ನ ಪತ್ತೆ ಹಚ್ಚಲು ಮೊಬೈಲ್ ಟ್ರ್ಯಾಕರ್ ಮೂಲಕ ಸಾಧ್ಯ ಆಗತ್ತೆ. ಅದನ್ನ ತಿಳಿಯಲು ಮತ್ತು ಕಳೆದ 6 ತಿಂಗಳ ಕಾಲ್ ರೆಕಾರ್ಡ್ಸ್ ನೋಡಲು ಈಗ SIT ತೀರ್ಮಾನಿಸಿದ್ಯಂತೆ. ವಶಕ್ಕೆ ಪಡೆದಿರೋ ಮೊಬೈಲ್ಗಳ ಸ್ಕ್ರೀನ್ ಮಿರರ್ ಇಮೇಜ್ಗೆ ಮುಂದಾಗಿದೆ SIT. ಚಿನ್ನಯ್ಯ ಮೊಬೈಲ್ ಅನ್ನ ಸ್ಕ್ರೀನ್ ಮಿರರ್ ಇಮೇಜ್ಗೆ ಎಲ್ಲಾ ಸಿದ್ಧತೆ ಆಗಿದ್ಯಂತೆ. ಏನು ಈ ಸ್ಕ್ರೀನ್ ಮಿರರ್ ಇಮೇಜ್ ಅಂದ್ರೆ? ಮೊಬೈಲ್ನಿಂದ ಸಂಪೂರ್ಣ ಡೇಟಾ ವರ್ಗಾವಣೆ ಮಾಡಲಾಗುತ್ತೆ. ವಿಡಿಯೋ, ಆಡಿಯೋ, ಫೋಟೋ, ಫೈಲ್ಸ್ ಎಲ್ಲವೂ ವರ್ಗ ಮಾಡಿಕೊಳ್ಳಲಾಗುತ್ತೆ. ಡಿಲೀಟ್ ಸೇರಿದಂತೆ ಎಲ್ಲ ಮಾಹಿತಿಯು ರಿಟ್ರೀವ್ ಮಾಡ್ತಾರೆ. ಈ ವೇಳೆ ಏನಾದ್ರೂ ಡಿಜಿಟಲ್ ಸಾಕ್ಷ್ಯಗಳು ಸಿಕ್ಕರೆ ಅದು ಮುಖ್ಯವಾಗುತ್ತೆ. ಮೊದಲು ಚಿನ್ನಯ್ಯನ ಮೊಬೈಲ್ ಸ್ಕ್ರೀನ್ ಮಿರರ್ ಮಾಡಿ ಆ ನಂತರ ಇತರೆ ಆರೋಪಿಗಳ ಮೊಬೈಲ್ ಸ್ಕ್ರೀನ್ ಮಿರರ್ ಮಾಡಲು ತೀರ್ಮಾನ ಮಾಡಲಾಗಿದ್ಯಂತೆ. ಮೊಬೈಲ್ ರಿಟ್ರೀವ್, ಸ್ಕ್ರೀನ್ ಮಿರರ್, ಲೊಕೇಶನ್ ಟ್ರ್ಯಾಕ್ ಮಾಡೋ ಮೂಲಕ ಎಲ್ಲಾ ದಾಖಲೆಗಳನ್ನ ಕಲೆ ಹಾಕಲಿದ್ದು ಅದರ ನಂತರ ಬೇರೆ ರೀತಿಯಲ್ಲಿ ತನಿಖೆ ನಡೆಸಲು SIT ತೀರ್ಮಾನ ಮಾಡಿದ್ಯಂತೆ. ಸದ್ಯ ಧರ್ಮಸ್ಥಳ ಪ್ರಕರಣದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆ ಕೊಡ್ತಾಗಿದ್ದಾರೆ. ಎಲ್ಲರ ಹೇಳಿಕೆಗಳು ಮ್ಯಾಚ್ ಆಗ್ತಾಗಿಲ್ಲ. ಒಬ್ಬರು ಚಿನ್ನಯ್ಯನೇ ಎಲ್ಲ ಮಾಡಿದ್ದು ಅಂತಾರೆ. ಆದರೆ ಚಿನ್ನಯ್ಯ ಮಾತ್ರ ಮಟ್ಟಣ್ಣನವ ಜಯಂತ್ ಮೇಲೆ ಆರೋಪಗಳನ್ನ ಮಾಡ್ತಾಗಿದ್ದಾನೆ. ಹಾಗಾಗಿ ಯಾರದ್ದು ತಪ್ಪು, ಯಾರು ಅಸಲಿ ಸೂತ್ರಧಾರಿ ಅನ್ನೋದನ್ನ ಕಂಡು ಹಿಡಿಯಬೇಕಿದೆ. ಒಬ್ಬರೇ ಬುರುಡೆ ತಂದ್ರ ಅಥವಾ ಎಲ್ಲರೂ ಒಟ್ಟಾಗಿ ಸೇರಿ ಬುರುಡೆ ಷಡ್ಯಂತ್ರ ಮಾಡಿದ್ರ ಅನ್ನೋದನ್ನ ತಿಳಿಯಲು SITಗೆ ಮೊಬೈಲ್ಗಳ ದಾಖಲೆ ಬೇಕಾಗಿದೆ. ಅದಕ್ಕಾಗಿಯೇ SIT ಮೊಬೈಲ್ ದಾಖಲೆಗಳನ್ನ ಕಲೆ ಹಾಕೋ ಕೆಲಸಕ್ಕೆ ಮುಂದಾಗಿದೆ. ಒಂದು ಕಡೆ ಬುರುಡೆ ರಹಸ್ಯವನ್ನ ಬೆನ್ನತ್ತಿರೋ SIT, ಮತ್ತೊಂದು ಕಡೆ ಶವಗಳ ಬಗ್ಗೆಯೂ ತನಿಖೆ ಮಾಡ್ತಾಗಿದೆ. ಮಟ್ಟಣ್ಣನವರ್ ಮತ್ತು ತಿಮರೋಡಿ ಕೊಟ್ಟ ದೂರುಗಳು, ದಾಖಲೆಗಳನ್ನ ಪಡೆದುಕೊಂಡು ಆ ಬಗ್ಗೆ ವಿಚಾರಣೆ ಮಾಡ್ತಾಗಿದೆ. ಸದ್ಯ ಒಂದು ಆಯಾಮದಲ್ಲಿ ಮಾತ್ರ ನೋಡದೆ ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡ್ತಾಗಿರೋ SIT ಶೀಘ್ರವೇ ಧರ್ಮಸ್ಥಳ ಪ್ರಕರಣದಲ್ಲಿ ಏನಾಗಿತ್ತು ಅನ್ನೋದನ್ನ ಜನರ ಮುಂದೆ ಇಡಲಿದೆಯಂತೆ. ಸದ್ಯ SIT ತನಿಖೆ ಫುಲ್ ಸ್ವಿಂಗ್ ನಲ್ಲಿ ನಡೀತಾಗಿದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ರು. ಪ್ರತಿನಿತ್ಯ ನಾವೇನ್ ಮಾಡ್ತಾ ಇದ್ದೀವಿ ಅಂತೇಳಿ SITನವರು ಮಾಧ್ಯಮಕ್ಕಾಗ್ಲಿ ಸಾರ್ವಜನಿಕರಿಗಾಗ್ಲಿ ಹೇಳೋದಿಲ್ಲ. ಅನೇಕ ವಿಚಾರಗಳನ್ನ ಅವರು ಸಾರ್ವಜನಿಕವಾಗಿ ಎಲ್ಲೂ ಶೇರ್ ಮಾಡಕ್ ಹೋಗೋದಿಲ್ಲ. ಹಂಗಂದಾಕ್ಷಣಕ್ಕೆ ವೇಗ ಕಳ್ಕೊಂಡ್ಬಿಟ್ಟಿದೆ, ತನಿಖೆ ನಡೀತಾ ಇಲ್ಲ ಅಂತ ಅನ್ಕೊಳ್ಬಾರ್ದು. ಅನೇಕ ವಿಚಾರಗಳನ್ನ ಅವರು ನಮಗೂ ಸಂಪೂರ್ಣವಾಗಿ ಅವರಿಗೆ ಮಾಹಿತಿಗಳು ಬರೋವರೆಗೂ ಹೇಳಲ್ಲ. ಯಾಕೆಂದ್ರೆ ಸರ್, ಈಗ ಚಿನ್ನಯ್ಯನ ಮಾತ್ರ ಅರೆಸ್ಟ್ ಮಾಡಿದ್ರು, ಆತನಿಗೆ ಬೆಂಬಲವಾಗಿ ನಿಂತಂತವ್ರಿಗೆ ಯಾರಿಗೂ ಅರೆಸ್ಟ್ ಮಾಡಲಿಲ್ಲ. ಕೇವಲ ವಿಚಾರಣೆಗೆ ಸೀಮಿತಗೊಳಿಸ್ತಾ ಇದ್ದಾರೆ. ಅನನ್ಯ ಭಟ್ ಕೇಸ್ನಲ್ಲೂ ಕೂಡ ಆಕೆ ಧರ್ಮಸ್ಥಳದ ಮೇಲೆ ಸುಳ್ಳು ಆರೋಪ ಮಾಡಿದ್ದು ಕೂಡ ಸಾಬೀತಾಯಿತು. ಆಕೆಯನ್ನು ಅರೆಸ್ಟ್ ಮಾಡಲಿಲ್ಲ. ಯಾರನ್ನ ಅರೆಸ್ಟ್ ಮಾಡಬೇಕು, ಯಾವಾಗ ಮಾಡಬೇಕು, ಇದೆಲ್ಲ ನಾವು ಹೇಳಕ್ಕಾಗತ್ತಾ?
ಎಸ್ಐಟಿ ಏನು ಮಾಡಬೇಕು ಅದನ್ನ ಮಾಡುತ್ತೆ. ಈಗ ಯಾವ ರೀತಿಯ ತನಿಖೆ ಮಾಡಬೇಕು ಅದನ್ನ ಮಾಡ್ತಾಗಿದೆ. ಗೃಹ ಸಚಿವರು ಈ ಹಿಂದೆ ಸದನದಲ್ಲಿ ಏನ್ ಹೇಳಿದ್ರು ಅದನ್ನೇ ಈಗಲೂ ಹೇಳಿದ್ದಾರೆ. ಎಸ್ಐಟಿ ಏನ್ ತನಿಖೆ ಮಾಡ್ತಾಗಿದೆ ಅನ್ನೋದರ ಮಾಹಿತಿ ಈಗಲೇ ಯಾರಿಗೂ ಸಿಗಲ್ಲ ಅಂತ ಹೇಳಿದ್ದಾರೆ. ಆ ಮೂಲಕ ಈಗ ಜನರಿಗೆ ಗೊತ್ತಿರೋದೆಲ್ಲ ಸತ್ಯ ಅಲ್ಲ, ಪಿಕ್ಚರ್ ಅಭಿ ಬಾಕಿ ಹೈ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಜಯಂತ್ ಮಟ್ಟಣ್ಣನವರ್ ವಿಚಾರಣೆ ನಡೀತಾಗಿದೆ, ಮತ್ತೊಂದು ಕಡೆ ಮೊಬೈಲ್ಗಳ ದಾಖಲೆ ಪಡೆದುಕೊಳ್ಳಲು ಎಸ್ಐಟಿ ತೀರ್ಮಾನ ಮಾಡಿದೆ. ಇದರ ನಡುವೆ ಯೂಟ್ಯೂಬರ್ ಸಮೀರ್ ಒಂದು ವಿಡಿಯೋ ಮಾಡಿ ತಮ್ಮ ಅಳಲು ತೋಡಿಕೊಂಡಿದ್ದಾನೆ. ಪೊಲೀಸ್ ವಿಚಾರಣೆ ಬಳಿಕ ಇದೇ ಮೊದಲ ಬಾರಿಗೆ ವಿಡಿಯೋ ಮಾಡಿ ಮಾತಾಡಿರೋ ಸಮೀರ್ ನನಗೆ ವಿದೇಶದಿಂದ ಫಂಡ್ ಬಂದಿದೆ ಎಂದು ಆರೋಪ ಮಾಡ್ತಿದ್ದಾರೆ. ನನಗೆ ಯಾವುದೇ ಫಂಡ್ ಬಂದಿಲ್ಲ, ಹಣ ತಗೊಂಡಿದ್ದಿದ್ರೆ ತನಿಖೆಯಿಂದ ಎಲ್ಲ ಹೊರಗೆ ಬರ್ತಿತ್ತು. ಪೊಲೀಸರಿಗೆ ಎಲ್ಲ ಬ್ಯಾಂಕ್ ದಾಖಲೆ ನೀಡಿದ್ದೇನೆ, ಪೊಲೀಸರು ತನಿಖೆ ಮಾಡಲಿ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾನೆ. ಮೊದಲನೇದಾಗಿ ನನ್ ಮೇಲೆ ಬರ್ತಾ ಇರುವಂತಹ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಲಿಗೇಷನ್ ಏನು ಅಂದ್ರೆ ನನಗೆ ಯಾವುದೋ ಟೆರರಿಸ್ಟ್ ಗ್ರೂಪ್ ಇಂದೆಲ್ಲ ಹಣ ಬಂದಿದೆ ಅಂತೆ, ಇಸ್ಲಾಮಿಕ್ ಕಂಟ್ರೀಸ್ ಇಂದೆಲ್ಲ ಫಂಡ್ ಬಂದಿದೆ ಅಂತೆ, ಲಕ್ಷಾಂತರ ರೂಪಾಯಿ ಬಂದಿದೆ ಅಂತೆ, ಕೋಟ್ಯಾಂತರ ರೂಪಾಯಿ ಬಂದಿದೆ ಅಂತೆ, ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ. ಬಿಕಾಸ್ ಐ ಆಮ್ ಎ ಮುಸ್ಲಿಂ. ಇವತ್ತು ನನ್ ಮೇಲೆ ಈ ತರ ಎಲ್ಲ ಅಲಿಗೇಷನ್ಸ್ ನ ಹಾಕ್ತಾ ಇದಾರೆ. ಅಂಡ್ ಈ ಅಲಿಗೇಷನ್ಸ್ ಏನು ಹೊಸದಲ್ಲ, ನಾನು ಸೌಜನ್ಯ ಪರ ಮಾಡಿದಂತಹ ಮೊದಲನೇ ವಿಡಿಯೋ ಇಂದ ಇದನ್ನೆಲ್ಲ ನಾನು ಕೇಳ್ತಾನೆ ಇದ್ದೀನಿ. ಸೊ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ, ನನ್ಗೆ ಯಾವುದೇ ರೀತಿ ಫಂಡ್ ಬಂದಿಲ್ಲ. ಆ ತರ ಏನಾದ್ರೂ ದುಡ್ಡಿಸ್ಕೊಂಡು ನಾನು ವಿಡಿಯೋ ಮಾಡಿದ್ದೆ ಆಗಿದ್ರೆ ತನಿಖೆಯಲ್ಲಿ ಇಷ್ಟೊತ್ತಿಗೆ ಹೊರಗೆ ಬಂದಿರೋದಲ್ವಾ. ಪೊಲೀಸ್ ಅವ್ರ ಹತ್ರ ನನ್ನ ಆಧಾರ್ ಕಾರ್ಡ್ ಇಂದ ಹಿಡಿದು ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ನಾನು ಓದಿರುವಂತಹ ಸ್ಕೂಲ್ ಡೀಟೇಲ್ಸ್, ನನ್ನ ಹತ್ರ ಇರುವಂತಹ ಕಾರ್ದು RC ಕಾರ್ಡ್, ಬೈಕ್ ದ RC ಕಾರ್ಡ್, ಮನೆನ ಲೀಸ್ ಅಗ್ರಿಮೆಂಟ್, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಒಂದು ಕೊಟ್ಟಿದ್ದೀನಿ. ಬೇಕಿದ್ರೆ ನೋಡಿ, ನನ್ನ ಹತ್ರ ಟೋಟಲ್ 2 ಬ್ಯಾಂಕ್ ಅಕೌಂಟ್ಸ್ ಇವೆ. ಇದು ಒಂದು ಬ್ಯಾಂಕ್ ಅಕೌಂಟ್ ನ 1 ಇಯರ್ ನ ಬ್ಯಾಂಕ್ ಸ್ಟೇಟ್ಮೆಂಟ್. ಇದನ್ನ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಅಂಡ್ ಇನ್ನೊಂದು ಬ್ಯಾಂಕ್ ಅಕೌಂಟ್ ನ ಸ್ಟೇಟ್ಮೆಂಟ್ ಸಹ ಇಲ್ಲೇ ಇದೆ. ಇದನ್ನು ಕೂಡ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದ್ದೀನಿ. ತನಿಖೆ ನಡೀತಾ ಇದೆ. ತನಿಖೆ ಮಾಡ್ಲಿ ಅಲ್ಲ, ನಮ್ಮ ಮನ್ಸಾಕ್ಷಿಗೆ ಗೊತ್ತು, ನನಗ್ ಗೊತ್ತು ನಾನೇನು ತಪ್ಪು ಮಾಡಿಲ್ಲ ಅಂತ. ಧರ್ಮಸ್ಥಳ ಪ್ರಕರಣದಲ್ಲಿ ಭಾಗಿಯಾಗಿದ್ದವರು ಈಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಂಕಷ್ಟ ಅನುಭವಿಸ್ತಾಗಿದ್ದಾರೆ. ಯೂಟ್ಯೂಬರ್ಗಳು ನಾವು ಮಾಡಿದ್ದು ತಪ್ಪು, ಯಾರೋ ಹೇಳಿದ್ದನ್ನ ಕೇಳಿ ಹೀಗೆಲ್ಲ ಆಯ್ತು ಅಂತ ಕಣ್ಣೀರು ಹಾಕ್ತಾಗಿದ್ದಾರೆ. ಮಟ್ಟಣ್ಣನವರ್ ಜಯಂತ್ 8 ದಿನಗಳಿಂದ ಎಸ್ಐಟಿ ವಿಚಾರಣೆಯನ್ನ ಎದುರಿಸ್ತಾಗಿದ್ದಾರೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಂಕಷ್ಟ ಎದುರಾಗಿದ್ದು, ಧರ್ಮಸ್ಥಳದ ಅಸಲಿ ಕಥೆ ಏನು ಅನ್ನೋದು ಮಾತ್ರ ಇನ್ನೂ ಸಸ್ಪೆನ್ಸ್ ಆಗಿಯೇ ಉಳಿದುಕೊಂಡಿದೆ.